ಜಿಲ್ಲೆಯ ಜುಲೈ ನಗರದ ಈರಣ್ಣಗುಡಿ ಪಕ್ಕದಲ್ಲಿ ಪತ್ನಿ ಶಾಂತಿ ಮತ್ತು ಅವರ ತಂದೆ ತಾಯಿಯು ವರದಕ್ಷಿಣೆ ತರುವಂತೆ ಒತ್ತಾಯಿಸಿ ಕಿರುಕುಳ ನೀಡಿದ ಪತಿ ಮಂಜು ಬಿದರೂರು ಹಾಗೂ ಅವರ ಕುಟುಂಬದವರ ವಿರುದ್ಧ ಧರಣಿ ನಡೆಸುತ್ತಿದ್ದಾರೆ. ಕಳೆದ ವರ್ಷ ಮದುವೆಯಾದ ಬಳಿಕ 25 ಲಕ್ಷ ರೂಪಾಯಿ ತರಬೇಕೆಂದು ಪತಿ ಹಾಗೂ ಅವರ ತಾಯಿ ಅಣ್ಣನ ಹೆಂಡತಿ ಶಾಂತಿಗೆ ನಿರಂತರ ಕಿರುಕುಳ ನೀಡುತ್ತಿದ್ದರೆಂದು ಆರೋಪಿಸಲಾಗಿದೆ. ನವೆಂಬರ್ 18ರಂದು ಶಾಂತಿ ಮನೆಗೆ ಹಿಂತಿರುಗಿದಾಗ ಬೀಗ ಹಾಕಿ ಪತಿ ಹಾಗೂ ಕುಟುಂಬದವರು ನಾಪತ್ತೆಯಾಗಿದ್ದಾರೆ. ಪತಿ ಮಂಜು ಅವರ ಹಣ ತಂದರೆ ಮಾತ್ರ ಮನೆಗೆ ಪ್ರವೇಶ ನೀಡುವುದಾಗಿ ಹೇಳಿದ್ದಾರೆ. ಧರಣಿ ನಡೆಸಿದ ಶಾಂತಿ ಪ್ರಕರಣದ ಕುರಿತು ಪೊಲೀಸ್ ಠಾಣೆಗೆ ದೂರು ನೀಡುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ನನ್ನ ಹೆಸರು ಶಾಂತಿ. ನನ್ನ ಮದುವೆ ಇಲ್ಲೇ ಮಂಜು ಅನ್ನೋರ್ತಲ್ಲಿ ಮದುವೆ ಆಗಿದೆ. ನನಗೆ ಹೊರಕಟ್ಟಿನ ಸಮಸ್ಯೆ, ವೇದಿಂಪುಲಿ ಸಮಸ್ಯೆ ಮಾಡ್ತಾರೆ, ಗೃಹ ಹಿಂಸೆ ಇರ್ತಾರೆ. ಇವಾಗ ನನ್ನ ಗಂಡ ನನಗೆ ಬಿಟ್ಕೊಡುವ. ಯಾವ ಊರು ನಿಮ್ಮದು? ರಾಯದುರ್ಗ ಸರ್. ನಮ್ಮ ಮದುವೆ ಯಾವಾಗ ಆಯ್ತು? ಮದುವೆ 19 ತಾರೀಕು ನವೆಂಬರ್ 2023ರಲ್ಲಿ ಮದುವೆ ಆಯ್ತು. ಇವತ್ತು ಆ್ಯನಿವರ್ಸರಿ. ಏನು ತೊಂದರೆ ನಿಮಗೆ? ಕಟ್ನ ಮೊದಲಿಂದ ಅವ್ರ ಅಣ್ಣ ಹೆಂಡತಿ ನನ್ನ ತಲೆ ಸಂಸಾರ ಮಾಡಕ್ಕೆ ನನ್ನ ಗಂಡನ ಸಾಮಾನುಗಳು ಕೇಳಿದಾರೆ ಸರ್. ಫಸ್ಟ್ ಯಾರ್ಯಾರು ತೊಂದರೆ ಕೊಡ್ತಾರೆ ನಿಮಗೆ? ಅವ್ರ ಅಣ್ಣ ಹೆಂಡತಿ ಪುಷ್ಪ, ಶಂಕರ್ ಅವರು ತೊಂದರೆ ಕೊಡ್ತಾರೆ ಸರ್. ನೀನು ನಮ್ಮ ತಮ್ಮ ತಲೆ ಸಂಸಾರ ಮಾಡಕ್ಕೆ ಬಿಡಲ್ಲ ಅಂತ ಕೇಳಿ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಸರ್. ಅಲ್ಲ, ನೀನು ಮತ್ತೆ ಎಲ್ಲಿ ಹೋಗಿದ್ದು? ಯಾವಾಗ ಬಂದು? ಎಲ್ಲಿ? ತೋರ್ ಮನೆಗೆ ರಾಯದುರ್ಗಿಗೆ ನಿನ್ನೆ ತಿಂಗಳು 21ಗೆ ಹೋಗಿದ್ದೀನಿ ಸರ್. ಊರಿಗೆ ಉಡಕ್ಕೆ ಬೇಸಿಲ್ದಿಲ್ಲ, ಹಂಗೆ ತೋರಿಸ್ಕೊಂಡು ಉಡಕ್ಕೆ ಕಟ್ಟಿಸ್ತೀನಿ ಅಂತ ಕೇಳಿ ಕರ್ಕೊಂಡು ಹೋಗಿದ್ರು ಸರ್. ಈಗ ಎಲ್ಲ ಆರಾಮಾಗಿ ಉಡಕ್ಕೆ ಹಾಕಿಸ್ಕೊಂಡು ಬಂದಿದ್ದೀನಿ ಸರ್. ನಾನು ಇವತ್ತು ಸಮಾಜದವರಿಗೆ ದಯವಿಟ್ಟು ಕೇಳಬೇಕು ಕೇಳಿದ್ದೀನಿ ಸರ್. ಅವರು ಊರಿಗೆ ಹೋಗ್ರಿ ಅಂತ ಕೇಳಿದ್ದಾರೆ. ಒಬ್ಬರನ್ನ ಬಿಟ್ಟಿದ್ದಾರೆ. ಅವರು ಕುರುಗಡ ಮಂಜವರು ಊರಿಗೆ ಹೋಗ್ರಿ ಉಡಕ್ಕೆ ಗುಡಿರ ಕೊಟ್ಟಂದ್ರು. ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ನಾನು ಅಂದಿದ್ದೀನಿ ಸರ್. ಈಗ ಹಂಗೆ ಇದ್ದೀನಿ, ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಇದ್ದೀರಾ? 10 ಬಂತು. ನಾವು ಇಲ್ಲೇ ಫೋನ್ ಮಾಡಿದ್ದೀನಿ. ಏನು ಮಾಡಿಲ್ಲಲ್ಲ, ಕರ್ಕೊಬಪ್ಪ ಹುಡುಗಿನ ಅಂತಂದ್ರು ಈಗ ಬರೋದಿಲ್ಲ ಅಂತದಲ್ಲ. ಆಗ ಅಲ್ಲಿ ಬಿಟ್ಟರೆ ನಿಮ್ಮ ಮಗಳು ನಾನು ಬಿಟ್ಟು ಹೋಗ್ತೀನಿ ಅಂತ ಅಂದಿನಿ. ನಾ ಗಂಡ ತೋತಿಪ್ಪ, ನಾವು ಏನು ತಂದ್ಕೊಂಡಿಲ್ಲ, ಹಾಸಿಗೆ ಗೀಸಿಗೆ ಅಂತ ಅಂದ್ಕೊಂಡಿಲ್ಲ. ಬಿಟ್ಟು ಹೋಗ್ತೀವಿ ಅಂದರೆ ಇಲ್ಲ, ಏನನ್ನಾದ್ರೂ ನನಗೆ ಸಂಬಂಧ ಇಲ್ಲ, ಬರ್ತೀರ ಅಲ್ಲಿ ಬಿಟ್ಟು ಬರ್ರಿ ಅಂದರೆ ಈ ಹುಡುಗಿ ನಾವು ಹೋಗಲ್ಲ, ನಾನು ಸತ್ತರೆ ಇಲ್ಲೇ ಬದುಕರೆ ಇಲ್ಲೇ ಅಂತ ಹುಡುಗಿ. ನಾವು ಗಂಡು ಅಪ್ಪ ಹುಡುಗಿ ಕಟ್ಕೊಳೋದಿಲ್ಲಪ್ಪ ಅಷ್ಟಕ್ಕೆ, ಅಲ್ಲಿ ವಾಂತಿಗಳು ಮಾಡ್ಕೊಂಡು ಕಟ್ಕೊಳೋದಿಲ್ಲ. ನಾವು ಹೇಳಿದ ಮನೆಗೆ ನಾವು ಮಾತಾಡಿದ್ದಿಲ್ಲೇ ಕೊಟ್ಟಿದ್ದಿಲ್ಲ. ನಾನು ಇಲ್ಲೇ ಮಾತಾಡೋಣ ಬರ್ರಿ ಅಂದ್ರೆ ಬರೋದು. ನಮ್ಮ ಅಣ್ಣ ಅಂತಿದ್ದು. ಈ ಮುಂದೆ ಏನು ಮಾಡ್ತೀರಮ್ಮ? ಮುಂದೆ ನನ್ನ ಗಂಡ ನನಗೆ ಬಿಟ್ಕೊಡ್ಬೇಕು ಸರ್. ಅವ್ರ ನನಗೆ ಅದೇ ಬೇಕು. ಅವ್ರ ಅಣ್ಣ ಇರಬಾರ್ದು. ನನ್ನ ಗಂಡ ನಿಂಗೆ ಮುಟ್ಟರೆ ತಪ್ಪಿಡ್ತಾರೆ. ಮುಟ್ಟಬೇಡ ದರಿದ್ರ ಅಂತ ದರಿದ್ರ ಹೊಲಸು ಮಾತುಗಳು ಮಾತಾಡಿದ್ದಾರೆ ಸರ್. ಅಲ್ಲ, ಮುಂದೆ ಏನು ಮಾಡ್ತೀರಿ ಈಗ? ಮುಂದೆ ಸರ್ ಇವಾಗ ಅವರು ನನಗೆ 25 ಲಕ್ಷ ಮನೆ ತುಂಬ ಸಾಮಾನು ಕೇಳಿದ್ದಾರೆ. ಯಾರು ಕೇಳ್ಯಾರ? ಇವಾಗ ಅವ್ರ ಅಣ್ಣ ಅಂತ ಕೇಳಿದ್ದಾರೆ. ಅವ್ರ ಅಣ್ಣ ಯಾಕೆ? ಎಲ್ಲರೂ ಕೇಳಿದ್ರು. ನಿಮ್ಮ ಯಜಮಾನ ನಮ್ಮ ಯಜಮಾನ ಎಲ್ಲರೂ ಅವ್ರು ಹೆಂಗ್ ಕೇಳಿದ್ರೆ ಹಂಗೆ ಕೇಳ್ತೀನಿ ನಾನು. ಏನ್ ಕೆಲಸ ಮಾಡ್ತಾರೆ ಅವರು? ಅವರು ಮನವಿ ಪಟ್ಟಣ ಬ್ಯಾಂಕಲ್ಲಿ ಪಿಗ್ನಿ ಕಲೆಕ್ಷನ್ ಮಾಡ್ತಾರೆ ಸರ್. ಹಂಗೆ ಕೇಳಿ ಮಾಡ್ಕೊಂಡಿದ್ದಾರೆ. ನಿನ್ನೆ 10ವರೆಗೆ ಬಂದಿದ್ದಾರೆ ಸರ್. ನಾವು ಇಲ್ಲೇ ಇದ್ದೀವಿ, ಬಾಪ ಕರ್ಕ ಬಾಪ ನಾವು ಓದ್ತೀವಿ ಊರಿಗೆ ಅಂತಂದ್ರೆ ಇಲ್ಲ, ಬಂದು ಅಲ್ಲಿ ಬಿಡ್ರಿ ಸರ್. ಅಲ್ಲಿ ಹೋದ್ರೆ ಟಾರ್ಚರ್ ಭಾಳ ಮಾಡ್ತಾರೆ ಸರ್. ಇಲ್ಲೇನ ಅವ್ರು ಸ್ವಲ್ಪ ಹಿಂಗೆ ಬಂದ್ಬಿಡ್ತೀನಿ ಸರ್. ಇಟ್ಕೊಂಡು ಹೊಡಿತಿದ್ರು, ತಟ್ಕೊಂಡ ಸಾಯ್ಬೇಡಕ್ಕೆ. ಅವ್ರ ಎಣ್ಣೆ ನಾನು ಕುತ್ತಿಗೆ ಇಟ್ಕೊಂಡಿದ್ರು ಸರ್. ಸೆಪ್ಟೆಂಬರ್ 3ನೇ ತಾರೀಕು ಓಡಿ ಬಂದು ಹಂಗೆ ಎಲ್ಲರೂ ಇಟ್ಕೊಂಡ್ಬಿಟ್ಟಿದ್ರು ಸರ್. ನಾನು ನೋಡೋಕ್ಕೆ ಹಾಗೆ ಆ ಗೆಟ್ಟಿ ಅರಸಿ ಹೊರಗಡೆ ಇಲ್ಲಿ ಬಂದಿದ್ರು ಸರ್. ನನ್ನ ಗಂಡ ಬಿಟ್ಟು ಇಲ್ಲೇ ಹೊಡೆದನು. ಎಲ್ಲರೂ ನೋಡಿದ್ದಾರೆ. ರೈಟ್.